ನಮಸ್ಕಾರ, ನಾನು ನಿಮ್ಮ ಸಂಚಾರಿ ಇದ್ದೆ. ಈಗಷ್ಟೇ ಕಾರೆಂಬೋ ಅನ್ನೋ ಒಂದು 45 ನಿಮಿಷದ ಒಂದು ಸಿನಿಮಾ ನೋಡಿದೆ. ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ. ಯಾಕಂದರೆ ಈ ಏನು ಮಲ್ಟಿಪಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ನಾವು, ಅದನ್ನು ಇಟ್ಕೊಂಡು ನಾನು ಆ್ಯಕ್ಚುಲಿ ಅದು ಸತ್ಯ ಘಟನೆ ಅಂದ್ಕೊಂಡಿದ್ದೆ. ಬಟ್ ಆ ಥರ ಒಂದು ಕಥೆಯನ್ನು ಹೆಣೆದು ಅದಕ್ಕೆ ಬೇಕಾದಂಥ ಅಂದರೆ ಇರೋವಂಥ ಅವರ ಲಿಮಿಟೇಷನ್ಸ್ನಲ್ಲಿ ಟೆಕ್ನಿಕಲ್ ಇದನ್ನು ತೊಗೊಂಡ್ರು, ಇದು ಕ್ಯಾಮರಾ ಇರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದಿರ್ಬೋದು ಅಥವಾ ಒಂದು ಸ್ಪೇಸ್ ಅಂದರೆ ಲೊಕೇಶನ್ ಇರ್ಬೋದು, ಎಲ್ಲದನ್ನು ಇರೋ ಮಿತಿ ಒಳಗಡೆ ಒಂದು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಇಡೀ ಸಿನಿಮಾವನ್ನು ನೋಡುವ ಪ್ರಾಸೆಸ್ಸಲ್ಲಿ ಮುಂದೇನಾಗ್ಬೋದು ಅಂದರೆ ಎಲ್ಲ ಸಿನಿಮಾಗಳಲ್ಲೂ ಆಗ್ಬೋದು. ಬಟ್ ಇದರಲ್ಲಿ ವಿಶೇಷವಾಗಿ ಅವನ ತೊಳಲಾಟ, ಒಬ್ಬ ನಟನ ತೊಳಲಾಟ, ಅದನ್ನು ನಟರು ಕೂಡ ಅಷ್ಟು ಚೆನ್ನಾಗಿ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಕೊನೆಯಲ್ಲಿ ನಾನು ಅಂದುಕೊಂಡಿದ್ದಂದರೆ ಒಬ್ಬ ಪ್ರೇಕ್ಷಕನಾಗಿ ಆ ಸಿನಿಮಾವನ್ನು ನೋಡುವಾಗ ನನಗೆ ಬೇರೆ ಏನೋ ಅಂತ ಅನಿಸ್ತಾ ಹೋಯಿತು. ಅದನ್ನು ಬ್ರೇಕ್ ಮಾಡಿದ್ದಾರೆ ಇವರು. ಆ ಒಂದು ನಟನ ಒಬ್ಬ ಪ್ರೇಕ್ಷಕನ ಆಲೋಚನೆಗೆ ಕೆಲವೊಂದು ಅಂಶಗಳನ್ನು ಬಿಟ್ಟಿದ್ದಾರೆ. ಆ ಸಿನಿಮಾ ನೋಡಿದ ತಕ್ಷಣ ನನಗೆ ಈಗಲೂ ಕೂಡ ಕಾಡ್ತಾ ಇದೆ. ಕೆಲವೊಂದು ಇಡೀ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಎಷ್ಟು ಸೂಕ್ಷ್ಮವಾಗಿದ್ದು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಆ ಶಬ್ದವನ್ನು ಬಳಸಿದ್ದಾರೆ. ಆಮೇಲೆ ಲೈಟಿಂಗ್ನು ಕೂಡ ಅಂದರೆ ಕಲರ್ ಗ್ರೇಡಿಂಗು, ಒಂದು ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಳಸಿರುವಂಥದ್ದು, ಇನ್ನೊಂದು ಕಡೆ ಕಲರ್ ಬಳಸಿರುವಂಥದ್ದು ಅವನ ನಿಜ ಜೀವನದಲ್ಲಿ ಲೈವ್ಲಿಯಾಗಿ ಬದುಕುವಾಗ ಅವನ ಜೀವನ ಹೇಗಿತ್ತು, ಕತ್ತಲೆಯಲ್ಲಿ ಡಾರ್ಕಲ್ಲಿ ಇಡೀ ಬ್ಲ್ಯಾಕ್ ಆ್ಯಂಡ್ ವೈಟನ್ನು ಬಳಸಿ ಮಾಡಿರುವಂಥದ್ದು. ಆಮೇಲೆ ಕೆಲವೊಂದು ಸಿಂಬಾಲಿಕ್ಕಾಗಿ ಬಳಸಿರುವಂಥದ್ದು, ಅಂದರೆ ಎಲ್ಲೋ ಒಂದು ಕಡೆ ಟ್ಯಾಪ್ ತೋರಿಸಿ ಅದರಿಂದ ಸಿಂಬಾಲಿಕ್ಕಾಗಿ ಏನೋ ಒಂದು ಹೇಳೋವಂಥ ಪ್ರಯತ್ನ. ಆಮೇಲೆ ಎಲ್ಲ ಒಂದು ಕಡೆ ಜಿರಳೆ ಸಾಯೋವಂಥದ್ದು, ಒದ್ದಾಡಿ ಅವೆಲ್ಲ ಇಡೀ ಸಿನಿಮಾಗೆ ಒಂದು ಪೂರಕ ಅಂಶಗಳನ್ನು ನೀಡಿದೆ. ಒಟ್ಟಾರೆಯಾಗಿ ನಿರ್ದೇಶನದಿಂದ ಹಿಡಿದು ನಟನೆಯಿಂದ ಹಿಡಿದು ಮಾಡಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬಹುದು, ಒಟ್ಟಾರೆಯಾದ ಕಾರೆಂಬ ಅನ್ನುವಂಥ ಸಿನಿಮಾನ ನೀವು ಸಾಧ್ಯವಾದರೆ ಸಿಕ್ಕರೆ ನೋಡಿ. ಅದರಲ್ಲೂ ವಿಶೇಷವಾಗಿ ಹೊಸಬರು ಯಾವತ್ತೂ ಇಂಥ ಆಲೋಚನೆಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ. ನೀವು ನೋಡಿ ಸಪೋರ್ಟ್ ಮಾಡಿ.